ಎಲ್ಲ ಸಹೋದರರೇ, ನೇತಾರರೇ, ಧರ್ಮಗುರುಗಳೇ ಹಾಗೂ ಎದುರಿರುವಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಏನು ಈ ಸಮಾರಂಭ ನಾಲ್ವಡಿ ಕೃಷ್ಣರಾಯರ ಒಡೆಯರವರ ಜನ್ಮದಿನ ಹಾಗೂ ವೆಂಕಟಸ್ವಾಮಿಯವರ ಜನ್ಮದಿನ ಒಂದೇ ದಿನ ಬಂದಿರೋದು ಒಂದು ರೀತಿ ಚರಿತ್ರೆಯಲ್ಲಿ ಸೋಜಿಗ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ, ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ನೆನೆದರೆ ವೆಂಕಟಸ್ವಾಮಿಯವರನ್ನು ನೆನೆಬೇಕಾಗುತ್ತೆ. ಇಲ್ಲ, ವೆಂಕಟಸ್ವಾಮಿಯವರನ್ನು ನೆನೆದರೆ ಅವರು ಹುಟ್ಟಹಬ್ಬ ನೆನೆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹುಟ್ಟಹಬ್ಬನೂ ನೆನೆಬೇಕಾಗುತ್ತೆ. ಈ ನಾಣ್ಯಕ್ಕೆ ಎರಡು ಮುಖ ಇರುತ್ತೆ, ಹೆಡ್ ಆ್ಯಂಡ್ ಟೈಲ್ ಅಂತ. ಆದರೆ ವೆಂಕಟಸ್ವಾಮಿಯವರ ಅದೃಷ್ಟ ಏನಪ್ಪ ಅಂತಂದರೆ ಎರಡೂ ಕಡೆ ಎಡ್ಡೆ ಇರೋದರಿಂದಾಗಿ ಭಾಳ ಸಂತೋಷ. ಅದು ಅವ್ರಿಗೆ 72 ವರ್ಷ ಸಂದಿದೆ. ನಿಜಕ್ಕೂ ಕೂಡ ದೀರ್ಘಕಾಲ ಅವರು ದಲಿತ ಚಳುವಳಿಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಲ್ಯಾಂಡ್ ಮಾರ್ಕ್ಸನ್ನು ಅಂದರೆ ಗುರುತುಗಳನ್ನು ಚಳುವಳಿಯಲ್ಲಿ ಉಳಿಸಿದ್ದಾರೆ. ಇದೇ ರೀತಿ ಅವರಿಗೆ ದೀರ್ಘಕಾಲ ನಿರಂತರವಾಗಿ ಹುಟ್ಟುಹಬ್ಬಗಳು ನಡೀಲಿ ಅಂತ ಆಶಿಸ್ತಾ ನಾನು ಒಂದೆರಡು ಮಾತನ್ನು ಆರಂಭಿಸ್ತಾ ಇದ್ದೀನಿ. ಆತ್ಮೀಯರೇ, ನನಗೆ ಈ ಹುಟ್ಟುಹಬ್ಬದ ಸಂಭ್ರಮದ ಸಮಾರಂಭದಲ್ಲಿ ಈ ಕೃತಿ ಕುರಿತು ಮಾತಾಡಬೇಕು ಅಂತ ಹೇಳಿದರು. ಬೆಂಕಿಯ ಮಳೆ ಕುರಿತು ಮಾತಾಡಬೇಕು ಅಂತ ಹೇಳಿದರು. ನಾನು ಸಾಕಷ್ಟು ಸಿದ್ಧನಾಗೆ ಬಂದೆ. ಆದರೆ ಇಲ್ಲಿ ಅನಿಸುತ್ತೆ ನನಗೆ ಚಿಂತನೆಯನ್ನು ಬೇಡುವಂಥ ಸಮಾರಂಭ ಇದಲ್ಲ ಅಂತ ನನಗೆ ಗೊತ್ತಾಗಿದೆ. ಇಲ್ಲಿ 90% ಜನರಿಗೆ ಚಿಂತನೆಯ ವೈಚಾರಿಕತೆಯ ಅಗತ್ಯ ಕಾಣ್ತಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ದರಿಂದಾಗಿ ನಾನು ಇದು ಬೆಂಕಿಯ ಮಳೆಯಾದ್ದರಿಂದ ನಾನು ಬೆಂಕಿಯಂಥ ಮಾತುಗಳನ್ನೇ ಆಡಬೇಕಾಗಿತ್ತು, ಆಡುವವನಿದ್ದೆ. ಆದರೆ ಇದು ಚಿಂತನೆಗೆ ಒತ್ತಲ್ವಾದ್ದರಿಂದ ನಾನು ಅದನ್ನು ನಿಲ್ಲಿಸಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಬರೆದಿರುವಂಥ ಒಂದು ಪದ್ಯನ ಓದಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೊತೆಗೆ ಎರಡೆರಡು ಮಾತು ಪುಟ್ಟಯ್ಯನವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಭಾಳ ಕಾಲದಿಂದನೂ ಕೂಡ ಹೋರಾಟದ ಹಾಡುಗಳ ಜೊತೆ ಬೆಳೆದು ಬಂದವರು. ಅವರ ಅನುಭವ ಜಗತ್ತು ಹೋರಾಟದ ಹಾಡುಗಳ ಜೊತೆಗೇನೆ ಅವರ DNA ಕೂಡ ಆಗ್ಬಿಟ್ಟಿದೆ. ಇದುವರೆಗೂ ಕೂಡ ಅವರು ಸಾಕಷ್ಟು ಲೇಖನಗಳನ್ನು ಕೂಡ ಕುರಿತಾಗಿ ಅವರು ಬರೆದಿದ್ದಾರೆ. ಇದಕ್ಕೂ ಕೂಡ ತುಂಬ ದೀರ್ಘವಾದಂಥ ಒಂದು ಮುನ್ನುಡಿಯನ್ನು ಅವರು ಬರೆದಿದ್ದಾರೆ. ಸಂತೋಷ. ಭಾಳ ಪ್ರಬುದ್ಧವಾಗಿದೆ, ವೈಚಾರಿಕವಾಗಿದೆ. ಆ ಕಾರಣಕ್ಕಾಗಿ ಅವರ ಮುನ್ನುಡಿಯ ಕುರಿತು ನಾನು ಕೆಲವು ಮಾತುಗಳನ್ನು ಆಡಲೇಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇಲ್ಲೊಂದು ಸಾಲುಗಳನ್ನು ಬರೆದಿದ್ದಾರೆ. ಯಾಕೆಂದರೆ ವೆಂಕಟಸ್ವಾಮಿ ಅವರು ಅಷ್ಟೇ, ಅವ್ರು ಬರೆದಿರೋ